ನಂಬಿಕೆ ನಿನಗೆ ಬಂದರೆ ನಂಬಿದರ ಪಾಲಿನ ಕಲ್ಪತರು ನೀನು. ಈ ಏಳು ಲೋಕದಾಳು ಅಣುವಿನ ಇಹ ಪರದ ಸಾಧನೆಗೆ. ಧನ್ಯವಾದಗಳು. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರಾದ ಶ್ರೀಮತಿ ಶ್ರೀ ಬಸನಗೌಡ ಬಾದರ್ಲಿ ಇವರು ಕೂಡ ಪೌರ ಸನ್ಮಾನ ದಯಮಾಡಿ. ಲಿಸ್ಟ್ ಪ್ರಕಾರ 10 ಜನ ಹೊಸ ಕಿಶನ್ ರಾವ್ ಕೈ ತೆಗೆಯಪ್ಪ. ಈ ದಿನ ಸಿಂಧನೂರು ಪಟ್ಟಣದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೆ ವ್ಯಕ್ತಪಡಿಸುತ್ತಾ ರಾಜ್ಯಾದ್ಯಂತ ಈ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ದೇಶದಲ್ಲಿ 100% ಜನ ಪಟ್ಟಣಗಳಲ್ಲಿ ವಾಸ ಮಾಡಿ 80% ಜನ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡತಕ್ಕಂಥ ಒಂದು ವಾತಾವರಣ ದೇಶದಲ್ಲಿ. ಅನೇಕ ಪಟ್ಟಣಗಳು ಅತಿ ಹೆಚ್ಚು ಜನಸಂಖ್ಯೆಯಿಂದ ಕೂಡಿ ಕೆಲವು ಮೂಲಭೂತ ಸೌಕರ್ಯಗಳಿಲ್ಲದಂಥ ಪಟ್ಟಣಗಳು ಕೂಡ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಇದ್ದಾವೆ. ಜನಸಂಖ್ಯೆ ಯಾವ ರೀತಿ ಬೆಳವಣಿಗೆ ಆಗ್ತದೆ, ಪಟ್ಟಣಗಳು ಕೂಡ ಅದೇ ರೀತಿ ಬೆಳವಣಿಗೆ ಆಗಬೇಕಾದಂಥ ಅವಶ್ಯಕತೆಯು ಕೂಡ ಇದೆ. ಒಂದು ಕಡೆ ಜನಸಂಖ್ಯೆ ಬೆಳವಣಿಗೆ, ಇನ್ನೊಂದು ಕಡೆ ಪಟ್ಟಣಗಳ ಬೆಳವಣಿಗೆ, ಅದರ ಜೊತೆಗೆ ಪೌರ ಕಾರ್ಮಿಕರ ಸಿಬ್ಬಂದಿ ವರ್ಗದ ಸೌಲಭ್ಯಗಳ ಜೊತೆ ಹೆಚ್ಚಿನ ವೃಂದಗಳನ್ನು ಕೂಡ ಸೃಷ್ಟಿ ಮಾಡತಕ್ಕಂಥ ಅವಶ್ಯಕತೆಯು ಕೂಡ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಸಿಂಧನೂರು ನಗರಸಭೆ ನಮ್ಮ ಜಿಲ್ಲೆ ಮತ್ತು ನಮ್ಮ ಗುಲ್ಬರ್ಗ ವಿಭಾಗದಲ್ಲಿ ಬಹಳಷ್ಟು ಬೆಳೆದು ದೊಡ್ಡ ನಗರಸಭೆಯಾಗಿ ಪಟ್ಟಣವಾಗಿ ಬೆಳವಣಿಗೆ ಆಗಿದೆ. ಇಲ್ಲಿ ಸಿಗಬೇಕಾದಂತಹ ಮೂಲಭೂತ ಸೌಕರ್ಯಗಳು ಪಟ್ಟಣದ ಜನತೆಯ ಜೊತೆಗೆ ಕಾರ್ಮಿಕರಿಗೂ ಕೂಡ ಕೆಲವು ಮೂಲಭೂತ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ಅನೇಕ ಯೋಜನೆಗಳ ಬಗ್ಗೆ ಪೌರಾಯುಕ್ತರು ಆರಂಭದಲ್ಲಿ ಹೇಳಿದ್ದಾರೆ. ಯಾವ್ಯಾವ ಯೋಜನೆಗಳು ಯಾವ ರೀತಿ ಕರ್ನಾಟಕ ರಾಜ್ಯದಲ್ಲಿ ಪೌರ ಕಾರ್ಮಿಕರಿಗೆ ಪೌರಾಡಳಿತ ಇಲಾಖೆಯಿಂದ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ ಎಂಬ ಮಾತನ್ನು ಪ್ರಾಸ್ತಾವಿಕವಾಗಿ ಹೇಳಿದ್ದಾರೆ. ತಾವು ಆ ಸೌಲಭ್ಯಗಳನ್ನು ಪಡೆದಿರಬಹುದು. ಇವತ್ತು ಯಾವ ರೀತಿ ಜನಸಂಖ್ಯೆ ಬೆಳವಣಿಗೆ ಆಗಿದೆ, ಅದೇ ರೀತಿ ಮೂಲಭೂತ ಸೌಕರ್ಯಗಳು ಕೂಡ ಕೊಡಬೇಕಾದಂಥ ಅವಶ್ಯಕತೆ ಕೂಡ ಬಹಳ ಇದೆ. ತಾವೆಲ್ಲ ರಾಜ್ಯದಲ್ಲಿ ಸಂಘಗಳನ್ನು ಕಟ್ಟಿ ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದ ಸಂಘಟನೆ ಮೂಲಕ ತಮ್ಮ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟು ಕೆಲವು ಬೇಡಿಕೆಗಳನ್ನು ಸರ್ಕಾರ ಸ್ವೀಕಾರ ಮಾಡಿ ಆದೇಶವು ಕೂಡ ಮಾಡಲಾಗಿದೆ. ಹೋದ ವರ್ಷ ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯದ ಅಧಿಕಾರಕ್ಕೆ ಬಂದ ಮೇಲೆ ನನಗೆ ಅನ್ನಿಸ್ತಾ ಇದೆ ಸುಮಾರು ಒಂದು 6,000ರಿಂದ 7,000 ಪೌರ ಕಾರ್ಮಿಕರಿಗೆ ಕಾಯಮಾಗಿ ನೌಕರಿ ಕೊಟ್ಟಿರ್ತಕ್ಕಂಥ ಉದಾಹರಣೆ ಕೂಡ ನಮ್ಮ ಕಣ್ಣು ಮುಂದೆ ಇದೆ. ಇನ್ನೂ ಅನೇಕ ಸೌಲಭ್ಯಗಳು ಮತ್ತು ಅನೇಕ ಜನರಿಗೆ ಕಾಯಮಾಗಿ ನೌಕರಿ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರದಿಂದ ಪ್ರಯತ್ನವು ಕೂಡ ಪ್ರಾರಂಭ ಆಗಿದೆ.
ಇವತ್ತು ತಮ್ಮ ಕಾರ್ಮಿಕರ ಶ್ರಮ ಬಹಳ ದೊಡ್ಡದು. ಯಾವುದೇ ಪಟ್ಟಣ ಸುಂದರವಾಗಿ ಕಾಣಬೇಕು, ಸುಂದರೀಕರಣವಾಗಬೇಕು, ಸ್ವಚ್ಛತೆ ಇರಬೇಕು. ಎಲ್ಲಿ ಸ್ವಚ್ಛತೆ ಇರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ, ಎಲ್ಲಿ ಸ್ವಚ್ಛತೆ ಇರಲ್ಲ ಅಲ್ಲಿ ಆರೋಗ್ಯ ಚೆನ್ನಾಗಿರುತ್ತೆ, ಮನುಷ್ಯನ ಆರೋಗ್ಯ. ಇವೆಲ್ಲದೂ ಕೂಡ ಹೆಚ್ಚು ಒತ್ತನ್ನು ಕೊಟ್ಟು ಕೆಲಸಗಳನ್ನು ಆಡಳಿತ ಮಂಡಳಿಯ ಸಹಾಯ ಸಹಕಾರದಿಂದ ಮತ್ತು ಪೌರಾಡಳಿತ ಇಲಾಖೆಯಿಂದ ಜನಸಾಮಾನ್ಯರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಕೂಡ ನಾವು ನೀವೆಲ್ಲರೂ ಮಾಡಬೇಕು. ಸೌಲಭ್ಯಗಳು ಅದಕ್ಕೆ ಬೇಕಾಗ್ತಕ್ಕಂಥ ಅನೇಕ ಯೋಜನೆಗಳು ಕೂಡ ಮಾಡಬೇಕಾದಂಥ ಅವಶ್ಯಕತೆ. ಈಗಾಗಲೇ ಹೆಚ್ಚು ಕಡಿಮೆ ಸಿಂಧನೂರು ಪಟ್ಟಣದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ, ಒಳಚರಂಡಿ ವ್ಯವಸ್ಥೆ, ರಸ್ತೆಗಳು, ಸಿಸಿ ರಸ್ತೆಗಳು, ಮುಖ್ಯ ರಸ್ತೆಗಳು ಕಳೆದ ಅವಧಿಯಿಂದ ಹಿಡಿದು ಇಲ್ಲಿವರೆಗೂ ಕೂಡ ಬಹಳಷ್ಟು ಬದಲಾವಣೆಗಳನ್ನು ಸಿಂಧನೂರು ಪಟ್ಟಣ ಕಂಡುಕೊಂಡಿದೆ. ಈಗಾಗಲೇ ಹೆಚ್ಚು ಕಡಿಮೆ ಒಂದು 300ರಿಂದ 400 ಕೋಟಿ ರೂಪಾಯಿ ಮೇಲೆ ಈ 7-8 ವರ್ಷಗಳ ಅವಧಿಯಲ್ಲಿ ಕಾರ್ಯಕ್ರಮಗಳನ್ನು ಮಂಜೂರಿ ಮಾಡಿಸಿ, ಟೆಂಡರ್ ಕರೆದು ಕೆಲಸಗಳನ್ನು ಮಾಡಿಸಿ, ಒಂದು ಕುಡಿಯ ನೀರಿನ 4 ಯೋಜನೆಗಳಲ್ಲಿ ಒಂದು ಮಾತ್ರ ಶುದ್ಧೀಕರಣ ಘಟಕ ಚೆನ್ನಾಗಿ ನಡೀತಾ ಇದೆ, ಬಲ್ಕ್ ವಾಟರ್ ಚೆನ್ನಾಗಿ ಬರ್ತಾ ಇದ್ದಾವೆ, ಕೆರೆ ನಿರ್ಮಾಣ ಆಗಿದೆ. ಮತ್ತು ಇರತಕ್ಕಂಥದ್ದು ನೆಟ್ವರ್ಕ್ ಸಿಸ್ಟಮ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ 24 ತಾಸು ನೀರು ಕೊಡೋಕ್ಕಾಗ್ತಾ ಇಲ್ಲ, ಅದನ್ನು ಸ್ವಲ್ಪ ಸರಿಪಡಿಸಬೇಕಾಗಿದೆ. ಅದೇ ರೀತಿ ಒಳಚರಂಡಿ ವ್ಯವಸ್ಥೆಗೂ ಕೂಡ ನೆಟ್ವರ್ಕಿನಿಂದಲೇ ಪ್ರಾಬ್ಲಮ್ ಆಗಿದೆ ಅಂತ ಉಳಿದ ಎಲ್ಲ ಕಾಮಗಾರಿಗಳು ಪೂರ್ಣ ಹೋಗಿದ್ದಾರೆ. ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ನಗರಸಭೆ ಸರ್ಕಾರದಿಂದ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಅದನ್ನು ಮನಗೊಂಡು ಈಗಾಗಲೇ ಸುಮಾರು ಒಂದು 4-5 ತಿಂಗಳ ಹಿಂದೆ ನಮ್ಮ ರಾಜ್ಯ ಮಟ್ಟದಿಂದ ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ಪುನಃ ಒಂದು 20 ಕೋಟಿ ರೂಪಾಯಿ ಅಂದಾಜು ಒಳಚರಂಡಿ ವ್ಯವಸ್ಥೆಗೆ ಕೊಟ್ಟು ಈ ನೆಟ್ವರ್ಕ್ ಸಿಸ್ಟಮನ್ನು ಏನು ಮೊದಲು ಮಾಡಿದ್ದಾರೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವು ಕೂಡ ಆಗಬೇಕು, ಮಾಡಬೇಕು ಎಂಬ ವಿಚಾರದಲ್ಲಿ ಚರ್ಚೆಯಾಗಿ ಕೆಲವು ನಿರ್ಣಯಗಳನ್ನು ತೆಗೆದುಕೊಳ್ಳಬೇಕಾಗಿದೆ. ಅದೇ ರೀತಿ ಕುಡಿಯುವ ನೀರಿಗೂ ಕೂಡ ಇಷ್ಟೆಲ್ಲ ಮಾಡಿದಾಗೂ ಕೂಡ ಇನ್ನೂ ಹೊಸ ಹೊಸ ಬಡಾವಣೆಗಳು ಸಿಂಧನೂರು ಪಟ್ಟಣದಲ್ಲಿ ಬೆಳವಣಿಗೆ ಆಗ್ತಾ ಇದ್ದಾವೆ. ಈಗೇನು ಟೌನ್ ಪ್ಲಾನಿಂಗ್ ಅಥಾರಿಟಿ ಆದಮೇಲೆ ಹೊಸ ಹೊಸ ಬಡಾವಣೆಗಳ ಮೂಲಭೂತ ಸೌಕರ್ಯಗಳನ್ನು ಹೊಂದಿದ್ದು ಮಾತ್ರ ಬಡಾವಣೆಗಳಿಗೆ ಸೈಟ್ಗಳನ್ನು ರಿಲೀಸ್ ಮಾಡತಕ್ಕಂಥ ಕೆಲಸ ಇವತ್ತು ಟೌನ್ ಪ್ಲಾನಿಂಗ್ ಅಥಾರಿಟಿ ಮತ್ತು ನಗರಸಭೆ ಮಾಡ್ತಾ ಇರೋದ್ರಿಂದ ಅಷ್ಟು ಸಮಸ್ಯೆಗಳು, ಮೂಲಭೂತ ಸೌಕರ್ಯ ಸಮಸ್ಯೆಗಳು ಮುಂದಿನ ದಿನಮಾನದಲ್ಲಿ ಉದ್ಭವ ಆಗುವುದಿಲ್ಲ. ಯಾಕಂದರೆ ಬಡಾವಣೆಗಳು ನಿರ್ಮಾಣ ಮಾಡಬೇಕಾದ್ರೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಹೊಂದಿಕೊಂಡೇ ಬಡಾವಣೆಗಳನ್ನು ನಿರ್ಮಾಣ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಸಿಂಧನೂರು ಪಟ್ಟಣದಲ್ಲಿ ಬಹಳಷ್ಟು ಲೇಔಟ್ಗಳು ಆ ಕಾರ್ಯಕ್ರಮಗಳನ್ನು ಮಾಡಿ ಪರವಾನಗಿಯನ್ನು ಪಡೆದುಕೊಂಡು ಪ್ಲಾಟ್ಗಳನ್ನು ಹಂಚತಕ್ಕಂಥ ಕೆಲಸ ಇವತ್ತಾಗಲೇ ಬೇರೆ 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 ರೀತಿಯಲ್ಲಿ ನಡೆದಿದೆ. ಅದೇ ರೀತಿ ಪೌರ ಕಾರ್ಮಿಕರ ಬೇಡಿಕೆಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಒಂದು ಮನೆಗಳು, ಪ್ಲಾಟ್. ನಿಮ್ಮೆಲ್ಲರೂ ಕಳೆದ ಒಂದು 7-8 ತಿಂಗಳ ಅವಧಿಯಲ್ಲಿ ಒಂದ್ಸಲ ಕರೆದು ನನಗೆ ಮನವಿ ಕೂಡ ಕೊಟ್ಟಿದ್ರಿ. ಈಗ ಇಲ್ಲಿ ನಮ್ಮ ಸಿಂಧನೂರಿನಲ್ಲಿ ಈಗಾಗಲೇ 3 ಜಾಗ ಐಡೆಂಟಿಫೈ ಮಾಡಿ ಖರೀದಿ ಮಾಡಿ ಅದಕ್ಕೆ ಲೇಔಟ್ ಮಾಡೋದ್ರ ಸಲುವಾಗಿ ಬಹಳಷ್ಟು ಪ್ರಯತ್ನ ಮಾಡಿದಾಗೂ ಕೂಡ ಇನ್ನೂ ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ಬೇರೆ 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 ಕಾರಣಗಳು, ಕೆಲವು ರಾಜಕೀಯ ಕಾರಣ ಇರ್ಬೋದು, ಕೆಲವು ಬೇರೆ ಕಾರಣಗಳು ಇರ್ಬೋದು, ಕೆಲವು ಅಲಿಗೇಷನ್ ಇದಾವೆ. ಅವನ್ನೆಲ್ಲ ಸರಿಪಡಿಸಿ ಪ್ಲಾಟ್ಗಳನ್ನು ಮಾಡಿ ಹಕ್ಕುಪತ್ರ ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕಾದಂಥ ಅವಶ್ಯಕತೆ ಇದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದರ ಜೊತೆಗೆ ಇವತ್ತು 18 ಎಕರೆ ಒಕ್ಕೂರು ರಸ್ತೆಯಲ್ಲಿ ಈಗಾಗಲೇ ಕಳಚೆ ನಿರ್ಮೂಲನಾ ಮಂಡಳಿಯಿಂದ DPR ಅನ್ನು ತಯಾರು ಮಾಡಿಸಿ ನಿರ್ಮೂಲನಾ ಮಂಡಳಿಗೆ ಈಗಾಗಲೇ ಎಕ್ಸಿಕ್ಯೂಟಿವ್ ಇಂಜಿನಿಯರು, SC ಚೀಫ್ ಇಂಜಿನಿಯರ್ ಸಬ್ಮಿಟ್ ಮಾಡಿದ್ದಾರೆ. ಅದು ಅಪ್ರೂವಲ್ ಆಗಿ ಈ ವರ್ಷ ಹೊಸ ಮನೆಗಳು ಸುಮಾರು ಒಂದು ಸಿಂಧನೂರು ಪಟ್ಟಣಕ್ಕೆ ಒಂದು 2,000 ರಿಂದ 3,000 ಮನೆ ಪಡಿಬೇಕು ಎಂಬ ಯೋಜನೆ ಇದೆ. ಅದರಲ್ಲಿ ಆ ಯೋಜನೆಯಲ್ಲಿ ನಿಮ್ಮೆಲ್ಲ ಕಾರ್ಮಿಕರಿಗೆ 136 ಮಂದಿನೂ ಕಾರ್ಮಿಕರಿದ್ದಾರಂತ ಅಂಕಿಅಂಶಗಳನ್ನು ಆಯುಕ್ತರು ಕೊಟ್ಟಿದ್ದಾರೆ. 136 ಮಂದಿಗಳು ಮನೆ ಹಾಕಿ ಕೊಟ್ಬಿಡ್ತು, ಒಂದೊಂದು ಮನೆ, ಪ್ಲಾಟು ಮನೆ. ಈಗ DPR ಎಲ್ಲ ರೆಡಿ ಆಗಿದೆ, ಮನೆಗಳು ಮಾತ್ರ ಮಂಜೂರಾತಿ ಬರಬೇಕಾಗಿದೆ. ಗುಲ್ಬರ್ಗ ಡಿವಿಷನ್ನಿಂದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಈಗಾಗಲೇ DPR ಅನ್ನ, ಆ DPR ನಲ್ಲಿ ರಸ್ತೆ, ಚರಂಡಿ, ಕುಡಿಯುವ ನೀರು,
ಒಳಚರಂಡಿ, ವಿದ್ಯುತ್ ಶಕ್ತಿ ಎಲ್ಲವನ್ನು ಮಾಡಿದ್ದಾರೆ. ಮನೆಗಳು ಮಂಜೂರಾದರೆ ಬುದ್ಧಿ ಪೂಜೆ ಮಾಡಿ ಕೆಲಸ ಪ್ರಾರಂಭ ಮಾಡಬೇಕಾಗಿದೆ. ಆ ಪ್ರಸ್ತಾವನೆ ಈಗಾಗಲೇ ರಾಜ್ಯ ಸರ್ಕಾರ ಮುಂದಿದೆ. ಈ ವರ್ಷದ ಏನು ಅವಧಿಯಲ್ಲಿ 24-25 ಸಾಲಿನ ಅವಧಿಯಲ್ಲಿ ಮನೆಗಳನ್ನು ಮಂಜೂರು ಮಾಡಿಸಿ ಕೆಲಸಗಳನ್ನು ಪ್ರಾರಂಭ ಮಾಡಿ ನಿಮ್ಮೆಲ್ಲರಿಗೂ ಹಕ್ಕುಪತ್ರಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡುತ್ತೀವಿ ಎಂಬ ಮಾತನ್ನ ಈ ಸುಪಂಚಗಳು ಖರೀದಿ ಮಾಡಿ ಆ ಇಕ್ವಿಪ್ಮೆಂಟ್ಸ್ಗಳ ಮೂಲಕ, ಸಲಕರಣೆಗಳ ಮೂಲಕ, ಉಪಕರಣಗಳ ಮೂಲಕ ಈ ಸ್ವಚ್ಛತೆ ಬಗ್ಗೆ ಹೆಚ್ಚು ಒತ್ತನ್ನ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಸ್ಥಳೀಯ ಸಂಸ್ಥೆಗಳು ಮಾಡಿರೋದ್ರಿಂದ ತಮ್ಮೆಲ್ಲರ ಕೆಲಸಗಳನ್ನ ಉಪಕರಣಗಳೇ ಮಾಡತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನಗಳು, ತಂತ್ರಜ್ಞಾನ ಅಷ್ಟು ಬೆಳವಣಿಗೆ ಆಗಿದೆ. ತಾವು ಕೂಡ ಇರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಹಮ್ಮಿಕೊಂಡಿದ್ದೇವೆ. ಸಿಂಧನೂರು ಪಟ್ಟಣದಲ್ಲಿ ಮೈಸೂರು ದಸರಾ ಯಾವ ರೀತಿ ಆಗುತ್ತೆ ಅದರ ಹಿನ್ನೆಲೆಯಲ್ಲೇ 9 ದಿನಗಳ ಕಾರ್ಯಕ್ರಮ ನಡೀತಾ ಇದೆ. ಆ ಸಂದರ್ಭದಲ್ಲಿ ಹೆಚ್ಚಿನ ಸಹಾಯ ಸಹಕಾರ ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ನೀಡಬೇಕಾಗುತ್ತೆ. ಮತ್ತು ಆ ಕಾರ್ಯಕ್ರಮ ಇಡೀ ಸಿಂಧನೂರಿನ ಜನತೆಯ ಹಬ್ಬದ ಕಾರ್ಯಕ್ರಮ, ಒಬ್ಬರದಲ್ಲ, ಎಲ್ಲರ ಪಟ್ಟಣದ ಮತ್ತು ಗ್ರಾಮೀಣ ಪ್ರದೇಶದ ಎಲ್ಲ ಜನತೆಯ ಹಬ್ಬದಲ್ಲಿ ನಾವು ನೀವೆಲ್ಲರೂ ಪಾಲ್ಗೊಳ್ಳುವುದರ ಜೊತೆಗೆ ಸ್ವಚ್ಛತೆಯನ್ನ ಹೆಚ್ಚಿನ ಗಮನ ಹರಿಸಿ ಕಾಪಾಡಿಕೊಂಡು ಸಿಂಧನೂರು ಪಟ್ಟಣವನ್ನ ಒಂದು ಮಾದರಿಯ ಪಟ್ಟಣವನ್ನಾಗಿ ಮಾಡುವುದರ ಜೊತೆಗೆ ಸುಂದರೀಕರಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಕೆಲಸ ಕಾರ್ಯಗಳನ್ನು ಮಾಡೋಣ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮನೆಗೆ ಕೊಡ್ತು ಅಂತ ಹೇಳಿದಾರೆ. ಮತ್ತೆ ಅಲ್ಲ ಅದ್ರಾಗ ಕೊಟ್ಟು ಬಿಡುತ್ತಲ್ಲ ಮನೆ. ಈಗ ಅಲ್ಲಿ ಏನಾಗಿದೆ, ಸರಿ ಈಗ ಅಲ್ಲಿ ಏನಾಗಿದೆ, ಕೋರ್ಟ್ನವರು ಅಲ್ಲೇ ಜಾಗ ಕೇಳಕತ್ತಾರೆ. ಪಕ್ಕದ ಹೈವೇನು ಕೊಡ್ರಿ, ಅಲ್ಲೇನು ಕೊಡ್ರಿ ಅಂತ ಹೇಳಕತ್ತಾರ. ನಾವ್ ಹೇಳಿದ್ವಿ ಪಕ್ಕದ ಹೈವೇ ಕೊಡ್ರಿ, ಆ ಲೇಔಟ್ ನಮಗೆ ಕೊಡ್ರಿ, ಆ ಲೇಔಟ್ ನಮಗೆ ನೀವು ತಗೊಂಡ್ರೆ ಹೈವೇ ಕೊಡಕ್ ಆಗಲ್ಲ ಅನ್ನೋ ವಿಚಾರವು ಕೂಡ ಇವತ್ತು ಕೋರ್ಟಿನ ನ್ಯಾಯಾಧೀಶ ಮುಂದೆ ಚರ್ಚೆಗಳು ನಡೆದಿದ್ದಾವೆ. ಮುನ್ಸಿಪಲ್ ಲೇಔಟ್ ಮೊದಲು ಕೊಪರೇಶನ್ ಇದ್ದಾಗ ಅಲ್ಲಿ 3 ಎಕರೆ ಕೊಟ್ಟಿತ್ತು, ನೆನಪಿರ್ಬೇಕು. 3 ಎಕರೆ ಅಲ್ಲೇ ಕೋರ್ಟಿಗೆ ಕೊಟ್ಟಾಯ್ತು. ಮತ್ತೆ ಈಗ ಅವ್ರು ಏನ್ ಮಾಡಕತ್ತಿದ್ದಾರೆ, ನ್ಯಾಯಾಧೀಶರು ನಮಗೆ ಜಾಗ ಕಡಿಮೆ ಆಗುತ್ತೆ, ಇನ್ನೂ ಜಾಗ ಕೊಡ್ರಿ ಎಂಬ ವಿಚಾರ ಪ್ರಸ್ತಾಪ ಮಾಡಿರೋದ್ರಿಂದ ಅವರು ಪಕ್ಕದ ಜಾಗ ಕೊಡ್ರ ಅಂತ. ಯಾವುದು ಹೈವೇ. ಈಗ ಹೈವೇದು ಲೋಕೋಪಯೋಗಿ ಇಲಾಖೆಯವರು ಇನ್ನೂ ಸಮ್ಮತಿ ಕೊಟ್ಟಿಲ್ಲ. ಒಂದ್ ವೇಳೆ ಸಮ್ಮತಿ ಕೊಟ್ಟಿಲ್ಲ ಅಂದ್ರೆ ಚಿಲ್ಲರ ಅಲ್ಲೇ ಭೂಮಿ ಕೊಟ್ಟಿದ್ವಿ, ಮತ್ತೆ 3 ಎಕರೆ ಡಿಮ್ಯಾಂಡ್ ಇಟ್ಟಾರ. ಈಗ ಅವರು ಕೇಳಿರ್ತಕ್ಕಂಥ ವಿಚಾರ, ಅವ್ರು ಹೇಳಿರ್ತಕ್ಕಂಥದ್ದು, ಅವ್ರು ಪ್ರಸ್ತಾಪ ಮಾಡಿರ್ತಕ್ಕಂಥ ವಿಚಾರ ಇವತ್ತು ವ್ಯಕ್ತಪಡಿಸಿರೋದ್ರಿಂದ ಇವತ್ತು 4 ಎಕರೆ 30 ಗುಂಟೆ ಆಫೀಸಿನ ಅಲ್ಲಿ ಈಗ ಇಲ್ಲಿ ಯಾರಿಗೆ ಕೊಡ್ಬೇಕಂತೀನಿ, ಇಲ್ಲಿ ಮನೆ ಬೇಕಾಗಿಲ್ಲ, ಇಲ್ಲಿ ಲೇಔಟ್ ಮಾಡಿ ಕೊಟ್ಬಿಟ್ರೆ ಆಯ್ತಾ? ಅಲ್ಲಿ ಬೇಕಾಗಿಲ್ಲ. ಪೌರ ಕಾರ್ಮಿಕರಿಗೆ ಅಲ್ಲಿ ಮನೆಗಳನ್ನು ಕೊಡ್ತೀವಿ ಸರ್. ಮತ್ತು ಉಳಿದಂತ ಎಂಪ್ಲಾಯೀಸ್ ಗಳಿಗೆ ಈ ಸಪರೇಟ್ ಆಗಿ ಬೇರೆ ಬೇರೆ SDA, FDA ಇನ್ಕ್ಲೂಡಿಂಗ್ RI, RO, ಇವನ್ ಆಲ್ಸೋ ಕಮಿಷನರ್ಗೆ ಒಂದು ಸಪರೇಟ್ ನೀವು ಇದನ್ನ ಒಂದು DPR ರೆಡಿ ಮಾಡಿ, ಪರಿಸರ ಚೆನ್ನಾಗಿರುತ್ತೆ, ಸ್ವಚ್ಛತೆ ಇರುತ್ತೆ, ಅದನ್ನ ನಾಗರಿಕ ಸಮಾಜ ಅರ್ಥ ಮಾಡಿಕೊಳ್ಬೇಕು. ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಕೂಡ ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಮಾಡೋಣ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾನು ಆಹ್ವಾನ ಪಾಲ್ಗೊಂಡಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಅಂಬರ್ಗೌಡ ಬಾದಳ್ಳಿ ಅವರೇ, ನಗರಸಭೆಯ ಪೌರಾಯುಕ್ತರಾಗಿರ್ತಕ್ಕಂಥ ಮಂಜುನಾಥ್ ಅವರೇ, ಹಾಗೂ ನಗರಸಭಾ ಸದಸ್ಯರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ದುರ್ಗಪ್ಪ ಹಸನ್ಕಲ್ ಅವರೇ, ಹಾಗೂ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಪೌರ ಕಾರ್ಮಿಕರು, ಎಲ್ಲ ತಾಯಂದಿರೇ, ಅಣ್ಣ ತಮ್ಮಂದಿರೇ, ಹಾಗೂ ನಗರಸಭೆಯ ಎಲ್ಲ ಅಧಿಕಾರಿ ವರ್ಗದವರೇ, ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸೋಕ್ಕೆ ಬಯಸ್ತೇನೆ. ಇವತ್ತು ಪೌರ ಕಾರ್ಮಿಕರ ದಿನಾಚರಣೆಯನ್ನು ಇಡೀ ರಾಜ್ಯದಲ್ಲಿ ಆಚರಣೆ ಆಗ್ತಾ ಇದೆ. ನಮ್ಮ ಸರ್ಕಾರ ಬಂದ ಮೇಲೆ ಮಾನ್ಯ
ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಇವತ್ತು ಹಿಂದೆ ಇರತಕ್ಕಂಥ ಪೌರ ಕಾರ್ಮಿಕರಿಗೂ ಒಂದು ದಿವಸ ರಜೆಯನ್ನು ಘೋಷಣೆ ಮಾಡಿ ಪೌರ ಕಾರ್ಮಿಕರಿಗೂ ಒಂದು ದಿವಸ ಪೌರ ಕಾರ್ಮಿಕರ ದಿನಾಚರಣೆ ಆಚರಣೆ ಮಾಡಿ ತಾವು ರಜೆ ತಗೊಳ್ಬೇಕಂತೇಳಿ ಸರ್ಕಾರ ಘೋಷಣೆ ಮಾಡಿದ್ದಾರೆ ಸರ್. ಇವತ್ತು ನಮ್ಮ ನಗರ ಸಿಂಧನೂರು ನಗರ ಸ್ವಚ್ಛ ಮತ್ತು ಸುಂದರ ನಗರವಾಗಿ ಪ್ರತಿ ದಿವಸ ಕಾಣ್ತಾ ಇದೆ. ಅಂದ್ರೆ ನಮ್ಮೆಲ್ಲರ ತಾಯಿಯಂದಿರ ಶ್ರಮ ಹಾಗೂ ಅಣ್ಣ ತಮ್ಮಂದಿರ ಶ್ರಮದಿಂದ ಇವತ್ತು ಸ್ವಚ್ಛ ಹಾಗೂ ಸಿಂಧನೂರನ್ನ ಕಾಣಲಿಕ್ಕೆ ನಾವೇನು ನೋಡ್ತಾ ಇದ್ದೀವಿ, ಇದಕ್ಕೆ ತಾವು ಕಾರಣೀಕರ್ತರು ಅಂತೇಳಿ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಇವತ್ತು ತಾವು ಒಂದು ದಿವಸ ಸಿಂಧನೂರಿನಲ್ಲಿ ಸ್ವಚ್ಛತೆ ಮಾಡಲಿಲ್ಲ ಅಂದ್ರೆ ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಸಿಂಧನೂರು ಇರುತ್ತೆ ಎಂಬುದರ ಬಗ್ಗೆ ಇವತ್ತು ಸಿಂಧನೂರಿನ ನಾಗರಿಕರು, ನಾವೆಲ್ಲ ಜನಪ್ರತಿನಿಧಿಗಳು ಆಲೋಚನೆ ಮಾಡಬೇಕಾಗಿದೆ. ಇವತ್ತು ತಾವು ಏನು ಹೋಗಲಾದಂತ ಜಾಗದಲ್ಲಿ ಹೋಗಿ ಇವತ್ತು ಸ್ವಚ್ಛತೆಯನ್ನು ಮಾಡುವಂಥದ್ದು ತಾವೆಲ್ಲರೂ ಜವಾಬ್ದಾರಿಯಿಂದ ಮಾಡ್ತಾ ಇದ್ದೀವಿ. ನಮ್ಮ ನಾಗರಿಕರಿಗೂ, ಸಿಂಧನೂರು ನಾಗರಿಕರಿಗೂ, ವೇದಿಕೆ ಮೇಲೆ ಕುಂತಿರ್ತಕ್ಕಂಥ ಎಲ್ಲರಿಗೂ ಇವತ್ತು ನಿಮ್ಮ ಆರೋಗ್ಯವೂ ಬಹಳ ಮುಖ್ಯವಾಗಿದೆ. ನಗರಸಭೆ ಪೌರಾಯುಕ್ತರು ಹೇಳಿದರು 3 ತಿಂಗಳಿಗೊಂದ್ಸತೆ ನಾವು ಆರೋಗ್ಯ ಹೆಲ್ತ್ ಚೆಕಪ್ ಮಾಡ್ತೀವಿ ಅಂತ ಹೇಳಿದ್ರು. ವರ್ಷಕ್ಕೊಂದ್ಸತೆ ಮಾಸ್ಟರ್ ಹೆಲ್ತ್ ಚೆಕಪ್ ಮಾಡಿಸ್ತೀವಿ ಅಂತ ಹೇಳಿದ್ರು. ನಾನು ಇಷ್ಟು ದಿವಸ ಏನಾಗಿದೆ ಗೊತ್ತಿಲ್ಲ, ನನ್ನ ಪೌರಾಯುಕ್ತರೆ ಪ್ರತಿ ತಿಂಗಳು ಅವರಿಗೆ ಹೆಲ್ತ್ ಚೆಕಪ್ ಮಾಡಿಸುವಂಥದ್ದು ತಾವು ಮಾಡ್ಬೇಕಂತ ಹೇಳಿ ಈ ಮೂಲಕ ತಮ್ಮೆಲ್ಲರಿಗೂ ಇವತ್ತೇನು ಮಾಸ್ಟರ್ ಹೆಲ್ತ್ ಚೆಕಪ್ ಏನಿದೆ ವರ್ಷಕ್ಕೆ ಒಂದ್ಸತಿ ಮಾಡಲಾರ್ದೆ 6 ತಿಂಗಳಿಗೆ ಒಂದ್ಸತಿ ತಾವು ಇದಕ್ಕೆ ತಮ್ಮ ಮಂಡಳಿಯಲ್ಲಿ ಏನು ಒಂದು ಅನುಮೋದನೆ ತಗೊಂಡು ಅದನ್ನ ಮಾಡುವಂತ ಕೆಲಸ ತಾವು ಮಾಡ್ಬೇಕಂತೇಳಿ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಇನ್ನು ನಮ್ಮ ಎಲ್ಲ ತಾಯಂದರಿಗೆ, ಅಣ್ಣ ತಮ್ಮಂದರಿಗೆ ಬಯಸ್ತೇನೆ, ತಾವು ಈ ಸ್ವಚ್ಛತೆ ಜೊತೆಗೆ ತಮ್ಮ ಮಕ್ಕಳ ವಿದ್ಯಾಭ್ಯಾಸಗಳು ಬಹಳ ಅವಶ್ಯಕತೆ ಆಗಿದೆ. ನೀವು ನಿಮ್ಮ ಸ್ವಚ್ಛತೆ ಜೊತೆಗೆ ಇವತ್ತು ವಿದ್ಯಾಭ್ಯಾಸ ಅನ್ನೋದು ಬಹಳ ಮುಖ್ಯವಾಗಿದೆ. ಇವತ್ತು ವಿದ್ಯಾಭ್ಯಾಸ ಏನು ಶಿಕ್ಷಣ ಇಲ್ಲ ಅಂದ್ರೆ ಇವತ್ತು ಜಗತ್ತಿನಲ್ಲಿ ಬದುಕಲಿಕ್ಕಾಗಲ್ಲ. ಆಸ್ತಿ ಇಲ್ಲ ಅಂದ್ರೆ ಬದುಕಬಹುದು, ಇವತ್ತು ಒಂದು ಊಟ ಇಲ್ಲ ಅಂದ್ರೆ ಬದುಕಬಹುದು, ಆದ್ರೆ ಶಿಕ್ಷಣ ಇಲ್ಲ ಅಂದ್ರೆ ಬದುಕಲಿಕ್ಕೆ ಕಷ್ಟ ಇದೆ. ಅದಕ್ಕಾಗಿ ಏನಿವತ್ತು ತಾವು ನಮ್ಮೆಲ್ಲ ಪೌರ ಕಾರ್ಮಿಕರಿಗೆ ವಿನಂತಿ ಮಾಡಿಕೊಳ್ತೇನೆ, ತಾಯಂದಿರಿಗೆ ವಿನಂತಿ ಮಾಡಿಕೊಳ್ತೇನೆ, ತಾವು ತಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸಿ ಇವತ್ತು ವಿದ್ಯಾವಂತನಾಗಿ ಮಾಡ್ತಕ್ಕಂಥದ್ದು ತಮ್ಮ ಜವಾಬ್ದಾರಿ ಇದೆ. ತಮ್ಮ ಸಹಾಯ ಸಹಕಾರಕ್ಕೆ ಸದಾ ನಿಮ್ಮಲ್ಲಿ ಒಬ್ಬನಾಗಿ ನಾನು ಇರ್ತೀನಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಇವತ್ತು ಪೌರ ಕಾರ್ಮಿಕರಿಗೆ ಸುಮಾರು ವರ್ಷಗಳಿಂದ ಇಲ್ಲಿ ನಿವೇಶನ ಇಲ್ಲ. ಇವತ್ತು ಈಗಾಗಲೇ ಅನೇಕ ಗಣ್ಯರು ಮಾತಾಡಿದರು, ಅನೇಕ ಜಾಗಗಳಿದೆ, ಆದ್ರೆ ಇವತ್ತಿನವರೆಗೂ ಕಾರ್ಯರೂಪಕ್ಕೆ ಬಂದಿಲ್ಲ. ಆದ್ರೆ ಮನೆ ಪೌರಾಯುಕ್ತರಿಗೆ ವಿನಂತಿ ಮಾಡಿಕೊಳ್ತೇನೆ, ಕೂಡಲೇ ಏನ್ ಸಮಸ್ಯೆ ಇದೆ ನಮ್ಮ ಗಮನಕ್ಕೆ ತಗೊಂಡ್ಬನ್ನಿ. ನಮ್ಮ ಕೈಲಾದಂತ ಇವತ್ತೇನು ರಾಜ್ಯ ಪಂಚಾಯತಿಗಳಿದ್ರೆ ರಾಜ್ಯ ಪಂಚಾಯತಿ ಮಾಡಿಸೋಣ. ಏನಾದ್ರೂ ಅಲ್ಲಿ ಸ್ಥಳೀಯವಾಗಿ ಏನಾದ್ರೂ ರಾಜಕೀಯ ತೊಂದರೆ ಇದ್ರೆ ಎಲ್ಲ ವಿರೋಧ ಪಕ್ಷದವರನ್ನ ಕರೆದು ಕುಂತು ಮಾತನಾಡಿ ಮೊದಲು ಪೌರ ಕಾರ್ಮಿಕರ ನಿವೇಶನಗಳನ್ನು ಮಾಡಿಕೊಡುವಂಥದ್ದು ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಇವತ್ತೇನಿನ್ನು ಗೌರ್ಮೆಂಟ್ ಸರ್ಕಾರ ಹಂತದಲ್ಲಿ ತಾವೇನು ತಮ್ಮ ಕ್ವಾರ್ಟರ್ಸ್ಗಳನ್ನ ಕೇಳ್ತಾ ಇದ್ರಿ. ಇವತ್ತೇನು ಬಿಡಬಿಡಿ ಕ್ವಾರ್ಟರ್ಸ್, ಪೊಲೀಸ್ ಕ್ವಾರ್ಟರ್ಸ್ ಯಾವ ತರ ಇದೆ ಆ ತರ ನಗರಸಭೆ ಕ್ವಾರ್ಟರ್ಸ್ ಬೇಕು ಅಂತ ಹೇಳಿ ಕೇಳ್ತಾ ಇದ್ರಿ. ನಾನು ನಮ್ಮ KKRDB ಅಧ್ಯಕ್ಷರು ಅಜಯ್ ಸಿಂಗ್ ಅವರು ನಮ್ಮ ಸ್ನೇಹಿತರಿದ್ದಾರೆ, ಕೂಡಲೇ ನಿಮ್ಮ ಪ್ರಸ್ತಾವನೆಯನ್ನು ಕಳಿಸಿಕೊಡುವಂತ ಕೆಲಸ ಮಾಡಿ.
ಅಲ್ಲಿ ಏನು 1 ಎಕರೆ ಬೇಕಾಗುತ್ತೋ 2 ಎಕರೆ ಬೇಕಾಗುತ್ತೋ 4 ಎಕರೆ ಜಾಗ ಇದೆ ಅಂತೇಳಿ ಹೇಳಿದಿರ್ತಾವೆ. ಕೂಡಲೇ ತಮ್ಮ ಪ್ರಸ್ತಾವನೆಯನ್ನು ಕಳಿಸ್ಕೊಡಿ. ಸ್ವತಃ ನಾನೇ KKRDB ಅಧ್ಯಕ್ಷರನ್ನ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳಿಗೆ ಇವತ್ತೇನು ಕ್ವಾರ್ಟರ್ಸ್ ಇದೆ, ಅನೇಕ ಇವತ್ತು ಇಲಾಖೆಗಳಲ್ಲಿ ಕ್ವಾರ್ಟರ್ಸ್ ಇದೆ, ಆದ್ರೆ ಇವತ್ತು ನಗರಸಭೆಯಲ್ಲಿ ಕ್ವಾರ್ಟರ್ಸ್ ಇಲ್ಲ ಅಂತ ಹೇಳಿ ತಾವು ಗಮನಕ್ಕೆ ತಂದಿದ್ದೀರಿ. ಕೂಡಲೇ ಪ್ರಸ್ತಾವನೆಯನ್ನು ಕೊಡಿ, ಅದನ್ನ ಮಾಡಿಸ್ಕೊಡುವಂತ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಇವತ್ತು ತಾವು ಪೌರ ಕಾರ್ಮಿಕರು ತಾವೆಲ್ಲ ಸಂಘಟಿತರಾಗಬೇಕಾಗಿದೆ. ತಮ್ಮ ಸಂಘಟನೆ ಕೊರತೆ ಇದೆ. ತಾವು ಪ್ರತಿಯೊಂದನ್ನು ಧ್ವನಿ ಎತ್ತಿ ಇವತ್ತು ಕೇಳುವಂಥದ್ದು ತಾವೆಲ್ಲರೂ ಮಾಡಬೇಕಾಗಿದೆ. ಇವತ್ತು ನೀವಿದ್ರೆ ಈ ಊರು ಸುಂದರವಾಗಿರುತ್ತೆ. ನೀವು ಒಂದ್ ದಿವಸ ಕೆಲಸ ಕೊಟ್ರು ಈ ಊರು ಮತ್ತೆ ಕಸ ಕಡ್ಡಿಗಳಿಂದ ಕೂಡಿರ್ತಕ್ಕಂಥದ್ದು ಈ ನಗರ ಆಗುತ್ತೆ. ಅದಕ್ಕೆ ನಿಮ್ಮೆಲ್ಲರ ಧ್ವನಿ, ನಿಮ್ಮೆಲ್ಲರ ಧ್ವನಿಯಾಗಿ ನಾನು ಇರ್ತೇನೆ ನಿಮ್ಮ ಜೊತೆಗೆ. ನೀವು ಏನು ನಿಮ್ಮ ಸಮಸ್ಯೆಗಳಿದಾವೆ ಧ್ವನಿ ಎತ್ತಿ ನಿಮ್ಮ ಸಂಘಟನೆ ಏನಿದೆ ಇನ್ನು ಬಲಿಷ್ಠರಾಗಿ ನೀವು ಪ್ರತಿಯೊಂದು ಸಮಸ್ಯೆಗಳನ್ನ ಕೇಳುವಂತರು ನೀವೆಲ್ಲರೂ ಆಗ್ಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಸರ್ಕಾರ ಇದೆ. ಮಾನ್ಯ ಇವತ್ತೇನು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ, DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅನೇಕ ಯೋಜನೆಗಳನ್ನ ಕೊಟ್ಟಿದೆ. ನಿಮಗೂ ಗೃಹಲಕ್ಷ್ಮಿ ಏನು 2,000 ರೂಪಾಯಿ ದುಡ್ಡು ನಿಮಗೆ ಬರ್ತಾ ಇದೆ ಅಮ್ಮ, 3 ತಿಂಗಳಿಂದ ಹಿಂದಿಗೆಲ್ಲ ಬಂದಿದೆ. ಹಿಂದಿಗೆ ಬಂದಿದೆ ಅಮ್ಮ ನಿಮಗೆ. ಆಯ್ತಮ್ಮ, ಅದು ಎದಕ್ಕೆ ಬರ್ತಾ ಇಲ್ಲ ಅಂತೇಳಿ ಸರ್ಕಾರ ಮಟ್ಟದಲ್ಲಿ ಸಂಬಂಧಪಟ್ಟ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ನೀವು ನಿಮ್ಮ ಧ್ವನಿಯನ್ನು, ಪ್ರತಿಯೊಬ್ಬರು ಧ್ವನಿಯನ್ನು ಎತ್ತಿ ನೀವು ಸಂಘಟಿತರಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡಿಸ್ಕೊಂಡು ಇವತ್ತು ಸಿಂಧನೂರನ್ನ ಸ್ವಚ್ಛ ನಗರವಾಗಿ ಇಡಬೇಕು. ನಗರಸಭೆ ಇವತ್ತೇನು ಪೌರಾಯುಕ್ತರಿಗೆ ವಿನಂತಿ ಮಾಡಿಕೊಳ್ತೇನೆ, ಇವತ್ತೇನು ನಿಮ್ಮ ಏನು ಪ್ರತಿ ಒಂದು ತಿಂಗಳು ಅವ್ರಿಗೆ ಆರೋಗ್ಯ ಹೆಲ್ತ್ ಚೆಕಪ್ ಆಗ್ಬೇಕು. ಪ್ರತಿ 3 ತಿಂಗಳಿಗೆ ಒಂದ್ಸತೆ ಅವ್ರಿಗೆ 6 ತಿಂಗಳಿಗೆ ಒಂದ್ಸತಿ ಮಾಸ್ಟರ್ ಹೆಲ್ತ್ ಚೆಕಪ್ ಆಗ್ಬೇಕು. ಇವತ್ತು ತಾವು ತಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ಮಾಡಿಸಿ ನಿಮ್ಮ ಜೊತೆಗೆ ನಿಮ್ಮಲ್ಲಿ ಒಬ್ಬನಾಗಿ ಸದಾ ಇರ್ತೀನಿ ಅಂತೇಳಿ ಸಂದರ್ಭ ಇರುವಂತ ಕೆಲಸ ನಾನು ಮಾಡ್ತೀನಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ ನನಗೆ ನಾವು ನಗರಸಭೆ ಸದಸ್ಯರಾಗಿ 6 ವರ್ಷ ಆಗಿದ್ದಂತ ಹೌದಲ್ರಿ. ಈಗ 6 ವರ್ಷ ಮುಗಿದ್ಬಿಡತ್ತೆ, ಇನ್ನೂ 1 ವರ್ಷ ಲೀಗಲ್ಲಿ ಇದೆ. ಆ ಲೆಕ್ಕ ನೋಡಿದ್ರೆ 7 ವರ್ಷ ಆಯ್ತು. 7 ವರ್ಷದಲ್ಲಿ, ಈ 6 ವರ್ಷದಲ್ಲಿ ಈಗ ಹೊಸದಾಗಿರೋಂಥ ನಗರಸಭೆಯ ಸದಸ್ಯರು ಈ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚಿಗೆ ಪೌರ ಕಾರ್ಮಿಕರ ಜೊತೆಗೆ ಯಾರಾದರೂ ಹೊಂದಾಣಿಕೆ ಮಾಡಿಕೊಂಡು ಆಡಳಿತ ನಡೆಸ್ತಾರೆ ಅಂದ್ರೆ ಅದು ಸಿಂಧನೂರು ತಾಲೂಕಿನ ನಗರಸಭೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಬಹುದು. ಇದು ಸುಳ್ಳಲ್ಲ ಮಾತು, ಹೌದಲ್ಲ ಹೇಳಿ. ಅವರು ಕಾರ್ಮಿಕರೇ ನಗರಸಭೆ ಅಧ್ಯಕ್ಷರಾಗಿ ನಮ್ಮ ಮಲ್ಲಿ ಪಾಟೀಲ್ 2.5 ವರ್ಷ ಇಲ್ಲಿ ಅಧಿಕಾರ ನಡೆಸಿದ್ದಾರೆ. ಅವರ ಅಧಿಕಾರ ಅವಧಿಯಲ್ಲಿ ಬಹಳಷ್ಟು ಬೇಕಾದಷ್ಟು ಅಭಿವೃದ್ಧಿ ಕೆಲಸಗಳು ಕೂಡ ಆಗಿದ್ದಾವೆ. ಸಿಂಧನೂರಲ್ಲಿ ನಮ್ಮ ಪೌರ ಕಾರ್ಮಿಕರಿಗೆ ಹೆಲ್ತ್ ಚೆಕಪ್ ಅಂತ ನಾವು ಇಲ್ಲಿ ಅಡ್ರೋಡ್ನಲ್ಲಿ ಹೆಲ್ತ್ ಚೆಕಪ್ ಕಾರ್ಯಕ್ರಮ